ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಧರ್ಮ ಮತ್ತು ವಾಸ್ತುಶಾಸ್ತ್ರದಲ್ಲಿ ಗಿಡ ಮರಗಳನ್ನು ಕೇವಲ ಪರಿಸರದ ಭಾಗವಾಗಿ ನೋಡದೆ ದೈವಿಕ ಅಂಶಗಳ ಪ್ರತಿರೂಪವೆಂದೇ ಆರಾಧಿಸಲಾಗುತ್ತದೆ. ವೃಕ್ಷೋ ರಕ್ಷತಿ ರಕ್ಷಿತಃ ಎಂಬ ನಾಣ್ಣುಡಿಯಂತೆ ನಾವು ವೃಕ್ಷಗಳನ್ನೆಲ್ಲ ಪೂಜಿಸುತ್ತಾ ಸಂರಕ್ಷಣೆ ಮಾಡಿದರೆ ಅವು ನಮ್ಮನ್ನು ಸಕಲ ಸಂಕಷ್ಟಗಳಿಂದ ಕಾಪಾಡುತ್ತದೆ ಎಂಬುದು ನಮ್ಮ ಸನಾತನ ಧರ್ಮದ ನಂಬಿಕೆ. ಮನೆಯ ಅಂಗಳವು ಕೇವಲ ವಾಸಸ್ಥಳದ ಭಾಗವಲ್ಲ, ಅದು ಸಕಾರಾತ್ಮಕ ಶಕ್ತಿಯ ಉಗಮಸ್ಥಾನ. ಕೆಲವು ಪವಿತ್ರ ಗಿಡಮರಗಳಲ್ಲಿ ದೇವಾನುದೇವತೆಗಳು ನೆಲೆಸಿದ್ದು ಅವುಗಳನ್ನು ಮನೆಯ ಮುಂದೆ ಶಾಸ್ತ್ರೋಕ್ತವಾಗಿ ಬೆಳೆಸುವುದರಿಂದ ವಾಸ್ತುದೋಷಗಳೆಲ್ಲ ನಿವಾರಣೆಯಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ದೈವಿಕ ಕೃಪೆ ಸದಾ ಮನೆ ಮಂದಿಯ ಮೇಲೆಲ್ಲ ಇರುತ್ತದೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಮನೆಗೆ ಅದೃಷ್ಟ ಮತ್ತು ಶುಭವನ್ನು ಉಂಟು ಮಾಡುವಂತಹ ಮನೆಯಂಗಳದಲ್ಲಿ ಬೆಳೆಸಲೇಬೇಕಾಗಿರುವಂತಹ 5 ಪವಿತ್ರ ಗಿಡಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಮನೆಯಂಗಳದಲ್ಲಿ ಬೆಳೆಸಬೇಕಾಗಿರುವಂತಹ 5 ಪವಿತ್ರ ಗಿಡಗಳು. ಮೊದಲನೆಯದಾಗಿ ತುಳಸಿ. ತುಳಸಿಯನ್ನು ಮಹಾಲಕ್ಷ್ಮೀ ದೇವಿಯ ಅವತಾರ ಎಂದೇ ನಂಬಲಾಗುತ್ತದೆ. ಮನೆಯಂಗಳದಲ್ಲಿ ತುಳಸಿ ಇದ್ದರೆ ಆ ಮನೆಯ ಮೇಲೆ ದೇವತೆಗಳ ಆಶೀರ್ವಾದ ಇರುತ್ತದೆ ಹಾಗೂ ಆ ಮನೆಯ ಆರ್ಥಿಕ ಸಂಕಷ್ಟಗಳೆಲ್ಲ ದೂರಾಗಿ ಬಿಡುತ್ತದೆ. ಮನೆಯ ಪ್ರವೇಶ ದ್ವಾರದ ಬಳಿ ತುಳಸಿ ಇದ್ದರೆ ಸಾಕು, ಆ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವುದಿಲ್ಲ. ಮನೆಯ ಅಂಗಳದಲ್ಲಿ ಹಚ್ಚ ಹಸಿರಾಗಿ ಬೆಳೆದಿರುವಂತಹ ತುಳಸಿ ಆ ಮನೆಯ ಸಮೃದ್ಧಿಯ ಸಂಕೇತ. ಪ್ರತಿದಿನವೂ ಸಾಯಂಕಾಲ ತುಳಸಿಯ ಮುಂದೆ ದೀಪವನ್ನು ಬೆಳಗುವುದು ಮನೆಗೆ ಮಂಗಳವನ್ನು ತಂದುಕೊಡುತ್ತದೆ. ವಾಸ್ತು ಪ್ರಕಾರ ತುಳಸಿಯನ್ನು ಮನೆಯ ಈಶಾನ್ಯ ಮತ್ತು ಉತ್ತರ ದಿಕ್ಕಿನಲ್ಲಿ ನೆಡುವುದರಿಂದ ಮನೆಯ ವಾಸ್ತುದೋಷವೂ ಸಹ ನಿವಾರಣೆಯಾಗುತ್ತದೆ. ವೈಜ್ಞಾನಿಕವಾಗಿ ನೋಡುವುದಾದರೂ ಸಹ ತುಳಸಿ ಅತಿ ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಗಿಡಗಳಲ್ಲಿ ಒಂದು. ಅಂಗಳದಲ್ಲಿ ತುಳಸಿ ಇದ್ದರೆ ಸಾಕು, ಅದರ ಗಾಳಿಯನ್ನು ಸೇವಿಸುವುದರಿಂದ ಆರೋಗ್ಯ ಸುಧಾರಿಸುತ್ತದೆ. ತುಳಸಿಯ ಸುವಾಸನೆಗೆ ಸೊಳ್ಳೆಗಳು ಮತ್ತು ಇತರ ಸಣ್ಣ ಕ್ರಿಮಿಕೀಟಗಳು ಮನೆಯಿಂದ ದೂರವಿರುತ್ತವೆ. ಇಷ್ಟೆಲ್ಲ ಪ್ರಯೋಜನಗಳಿರುವಂತಹ ತುಳಸಿ ಮನೆಯಂಗಳದಲ್ಲಿ ಬೆಳೆಸಲೇಬೇಕಾಗಿರುವಂತಹ ಗಿಡಮರಗಳಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಶಮಿಗಿಡ. ಶಮಿಗಿಡವು ಶನೀಶ್ವರರ ಸಂಕೇತ. ಮನೆಯಲ್ಲಿ ಶಮಿಗಿಡವನ್ನು ನೆಟ್ಟು ಪೂಜಿಸುವುದರಿಂದ ಶನಿದೋಷ ಅಥವಾ 7 ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ. ಶನೀಶ್ವರರ ಕೆಟ್ಟ ದೃಷ್ಟಿ ಮನೆಯ ಮೇಲೆ ಬೀಳದಂತೆ ಶಮಿ ವೃಕ್ಷ ನೋಡಿಕೊಳ್ಳುತ್ತದೆ. ಶಿವದೇವರ ಪೂಜೆಯಲ್ಲಿಯೂ ಸಹ ಶಮಿಪತ್ರಕ್ಕೆ ವಿಶೇಷವಾದಂತಹ ಸ್ಥಾನವಿದೆ. ಮನೆಯಲ್ಲಿ ಶಮಿಗಿಡವಿದ್ದರೆ ಸಾಕು, ಶಿವದೇವರ ಕೃಪೆ ಆ ಮನೆಯ ಮೇಲೆ ಸದಾಕಾಲ ಇರುತ್ತದೆ. ಪುರಾಣಗಳ ಪ್ರಕಾರ ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರರು ರಾವಣನ ಸಂಹಾರಕ್ಕೂ ಮೊದಲು ಮತ್ತು ಪಾಂಡವರು ದ್ವಾಪರಾಯುಗದಲ್ಲಿ ಅಜ್ಞಾತವಾಸವನ್ನು ಮುಗಿಸಿದ ನಂತರ ಶಮಿ ವೃಕ್ಷವನ್ನು ಪೂಜಿಸಿದ್ದರು. ಈ ಕಾರಣದಿಂದಲೇ ಅವರಿಗೆ ಮುಂದೆ ನಡೆದ ಯುದ್ಧದಲ್ಲಿ ಯಶಸ್ಸು ದೊರೆಯಿತು. ಆದ್ದರಿಂದ ಶಮಿಗಿಡ ಅಥವಾ ಶಮಿ ವೃಕ್ಷವನ್ನು ಮನೆಯಲ್ಲಿ ಬೆಳೆಸುವುದರಿಂದ ನಾವು ಕೈಗೊಳ್ಳುವಂತಹ ಕಾರ್ಯಗಳಲ್ಲೆಲ್ಲ ಜಯ ದೊರೆಯುತ್ತದೆ ಮತ್ತು ಶತ್ರುಗಳ ಬಾಧೆ ಇದ್ದರೆ ಶೀಘ್ರವೇ ನಿವಾರಣೆಯಾಗುತ್ತದೆ. ಬಾಳೆಗಿಡ. ಬಾಳೆಗಿಡ ಭಗವಾನ್ ಮಹಾವಿಷ್ಣು ದೇವರ ಸ್ವರೂಪವೆಂದೇ ನಂಬಲಾಗುತ್ತದೆ. ಯಾವ ಮನೆಯಲ್ಲಿ ಬಾಳೆಗಿಡ ಇರುತ್ತದೆಯೋ ಅಲ್ಲಿ ಮಹಾವಿಷ್ಣು ದೇವರು ಮತ್ತು ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾಕಾಲ ಇರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಾಳೆಗಿಡ ಗುರುಗ್ರಹದ ಸಂಕೇತ. ಜಾತಕದಲ್ಲಿ ಗುರು ದೋಷವೇನಾದರೂ ಇದ್ದಲ್ಲಿ ಅಥವಾ ಮದುವೆಗೆ ವಿಳಂಬವಾಗುತ್ತಿದ್ದಲ್ಲಿ ಮನೆಯಲ್ಲಿ ಬಾಳೆ ಗಿಡವನ್ನು ನೆಟ್ಟು ಪೂಜಿಸುವುದರಿಂದ ಎಲ್ಲ ದೋಷಗಳು ನಿವಾರಣೆಯಾಗಿ ಶುಭ ಫಲಗಳು ದೊರೆಯುತ್ತವೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡುವುದಾದರೆ ಬಾಳೆಗಿಡ ಪರಿಸರಕ್ಕೆ ಹೆಚ್ಚಿನ ಆಮ್ಲಜನಕವನ್ನು ನೀಡುತ್ತದೆ. ಮನೆಯಂಗಳದಲ್ಲಿ ಬೆಳೆದಂತಹ ಬಾಳೆ ಗಿಡದಲ್ಲಿ ಊಟವನ್ನು ಮಾಡುವುದು ಸಹ ಬಹಳ ಒಳ್ಳೆಯದು. ನಮ್ಮ ಹಿಂದೂ ಧರ್ಮದ ಯಾವುದೇ ಶುಭ ಕಾರ್ಯಗಳು, ಹಬ್ಬ ಹರಿದಿನಗಳಿದ್ದರೂ ಸಾಕು, ಪೂಜೆಗೆ ಬಾಳೆ ಎಲೆ ಮತ್ತು ಬಾಳೆ ಕಂಬಗಳು ಬೇಕೇ ಬೇಕು. ಇಂತಹ ಬಾಳೆ ಗಿಡ ಮನೆಯಂಗಳದಲ್ಲಿಯೇ ಇದ್ದಲ್ಲಿ ಬಾಳೆ ಎಲೆ ಮತ್ತು ಬಾಳೆ ಕಂಬಗಳು ಎಲ್ಲ ರೀತಿಯ ಪವಿತ್ರ ಕಾರ್ಯಗಳಿಗೂ ತಕ್ಷಣವೇ ಲಭ್ಯವಿರುತ್ತದೆ. ಇವೆಲ್ಲ ಕಾರಣಗಳಿಂದ ಮನೆಯಂಗಳದಲ್ಲಿ ಬಾಳೆ ಗಿಡವನ್ನು ಬೆಳೆಸುವುದು ಬಹಳ ಶುಭಕರ. ಪಾರಿಜಾತ. ಪುರಾಣಗಳ ಪ್ರಕಾರ ಪಾರಿಜಾತ ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದಂತಹ 14 ರತ್ನಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ಇದನ್ನು ಇಂದ್ರದೇವನು ಸ್ವರ್ಗಕ್ಕೆ ಕೊಂಡೊಯ್ದಿದ್ದನು. ತದನಂತರ ಸತ್ಯಭಾಮೆಯು ಹಠ ಹಿಡಿದಿದ್ದರಿಂದ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಇಂದ್ರನ ಮೇಲೆ ಯುದ್ಧವನ್ನು ಮಾಡಿ ಈ ಪಾರಿಜಾತವನ್ನು ಭೂಮಿಗೆ ಕರೆತಂದರು. ಮನೆಯಂಗಳದಲ್ಲಿಯೇ ಈ ಪಾರಿಜಾತ ಗಿಡವಿರುವುದು ಸಾಕ್ಷಾತ್ ದೇವಲೋಕದ ಕೃಪೆ ಇದ್ದಂತೆ ಎಂದು ಪರಿಗಣಿಸಲಾಗುತ್ತದೆ.
ಪಾರಿಜಾತದ ಹೂಗಳು ರಾತ್ರಿಯ ಸಮಯದಲ್ಲಿ ಅರಳುತ್ತವೆ ಮತ್ತು ಅತ್ಯದ್ಭುತವಾದ ಸುಗಂಧ ಹೊಂದಿರುತ್ತವೆ. ವೈಜ್ಞಾನಿಕವಾಗಿ ಈ ಸುಗಂಧ ಮಾನಸಿಕ ಒತ್ತಡವನ್ನೆಲ್ಲ ಕಡಿಮೆ ಮಾಡಿ ಮನಸ್ಸನ್ನು ಪ್ರಶಾಂತಗೊಳಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಮನೆಯ ಅಂಗಳದಲ್ಲಿ ಪಾರಿಜಾತ ಗಿಡವಿದ್ದಲ್ಲಿ ಅದರ ಸುಗಂಧದಿಂದ ಮನೆ ಮಂದಿಯ ಮನಸ್ಸು ಸದಾ ಹರ್ಷಚಿತ್ತದಿಂದಿರುತ್ತದೆ. ಪಾರಿಜಾತದ ಹೂಗಳು ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದುವು. ಯಾವ ಮನೆಯ ಅಂಗಳದಲ್ಲಿ ಪಾರಿಜಾತದ ಪುಷ್ಪ ಹಸಿರಾಗಿ ಹೂವನ್ನು ಬಿಡುತ್ತದೆಯೋ ಅಲ್ಲಿ ಮಹಾಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸಿರುತ್ತಾರೆ ಮತ್ತು ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತವೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಬೆಳೆದು ಬಂದಿದೆ. ನೆಲ್ಲಿಕಾಯಿ ಗಿಡ. ನೆಲ್ಲಿಕಾಯಿ ಗಿಡದಲ್ಲಿ ಭಗವಾನ್ ಮಹಾವಿಷ್ಣುದೇವರು ಮತ್ತು ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನವಿರುತ್ತದೆ ಎಂಬ ನಂಬಿಕೆ ಇದೆ. ಈ ನೆಲ್ಲಿಕಾಯಿಯ ಗಿಡವನ್ನು ಧಾತ್ರಿ ವೃಕ್ಷ ಎಂದು ಕರೆಯುತ್ತಾರೆ. ಮನೆಯಲ್ಲಿ ನೆಲ್ಲಿಕಾಯಿ ಗಿಡವನ್ನು ಬೆಳೆಸುವುದರಿಂದ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸಿ ಆರ್ಥಿಕ ಸಂಕಷ್ಟಗಳೆಲ್ಲ ದೂರಾಗುತ್ತವೆ. ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಗಿಡವನ್ನು ಪೂಜಿಸುವುದು ಮತ್ತು ನೆಲ್ಲಿಕಾಯಿ ಗಿಡದ ಕೆಳಗೆ ಕುಳಿತು ಭೋಜನವನ್ನು ಸೇವಿಸುವುದು ಅತ್ಯಂತ ಪುಣ್ಯಪ್ರದವಾಗಿದೆ. ನೆಲ್ಲಿಕಾಯಿ ಗಿಡ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿದ್ದರೆ ಅದು ಮನೆಯ ವಾಸ್ತು ದೋಷಗಳನ್ನೆಲ್ಲ ನಿವಾರಿಸುತ್ತದೆ. ಮನೆಯ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ಪಸರಿಸುತ್ತದೆ. ಅಷ್ಟೇ ಅಲ್ಲದೆ ಈ ಧಾತ್ರಿ ವೃಕ್ಷ ಅಥವಾ ನೆಲ್ಲಿಕಾಯಿ ಗಿಡ ಮನೆಯ ಗಾಳಿಯನ್ನು ಶುದ್ಧೀಕರಿಸುವಲ್ಲಿಯೂ ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಮಗೆಲ್ಲ ಅದೃಷ್ಟ ಮತ್ತು ಶುಭವನ್ನು ತಂದುಕೊಡುವಂತಹ ಮನೆ ಅಂಗಳದಲ್ಲಿ ನಾವು ಬೆಳೆಸಬೇಕಾಗಿರುವಂತಹ 5 ಪವಿತ್ರ ಗಿಡಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.